ನಮಸ್ಕಾರ, ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಧನುಕುಮಾರ್. ಇವತ್ತು ಶುಕ್ರವಾರ. ಇವತ್ತು ಕೂಡ ಕನ್ನಡದಲ್ಲಿ ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಆದರೆ ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋದು ಫಾರ್ ರಿಜಿಸ್ಟ್ರೇಷನ್ ಬಗ್ಗೆ. ಫಾರ್ ರಿಜಿಸ್ಟ್ರೇಷನ್ ಅಂದರೆ ಯಾವುದೋ ಗಾಡಿ ರಿಜಿಸ್ಟ್ರೇಷನೋ ಅಥವಾ ಸೈಟ್ ರಿಜಿಸ್ಟ್ರೇಷನೋ ಅಲ್ಲ, ಬದಲಿಗೆ ಇದು ಒಂದು ಸಿನಿಮಾದ ಹೆಸರು, ಸಿನಿಮಾ ಟೈಟಲ್ ಇದು. ಈ ಸಿನಿಮಾದಲ್ಲಿ ಹೀರೋ ಆಗಿ ಪೃಥ್ವಿ ಅಂಬರ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಹೀರೋಯಿನ್ ಆಗಿ ಮಿಲನಾ ನಾಗರಾಜ್. ಭಾಳ ಅದ್ಭುತವಾಗಿದೆ ಸಿನಿಮಾ. ಪೃಥ್ವಿ ಅಂಬರ್ ಅವರ ದಿಯಾ ಆದಮೇಲೆ ಮತ್ತು ಮಿಲನಾ ನಾಗರಾಜ್ ಅವರ ಲವ್ ಮಾಕ್ಟೈಲ್ ಆದಮೇಲೆ ಮತ್ತೊಂದು ಲವ್ ಸ್ಟೋರಿ, ಅದ್ಭುತವಾದ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು, ತೆರೆಗೆ ಬಂದಿದೆ. ಯಾರೆಲ್ಲ ಮದುವೆ ಬಗ್ಗೆ ಅಪಾರ್ಥ ಮಾಡ್ಕೊಂಡಿರ್ತೀರೋ, ಡೈವರ್ಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರೆಲ್ಲ ಸಿನಿಮಾನ ನೋಡಬೇಕು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡ್ಬೋದು. ಮ್ಯೂಸಿಕ್ ಕೂಡ ಈ ಸಿನಿಮಾದಲ್ಲಿ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ, ಸಂಗೀತ ನಿರ್ದೇಶನ ಚೆನ್ನಾಗಿದೆ. ಹಾಗೆ ಅಂಡರ್ ವಾಟರಲ್ಲಿ ಒಂದು ಡ್ಯಾನ್ಸ್ ಕೂಡ ಇದೆ ಸಿನಿಮಾದಲ್ಲಿ. ಅಂಡರ್ ವಾಟರಲ್ಲಿ ಒಂದು ಸೀನರಿಯನ್ನು ತೋರಿಸ್ತಾರೆ, ಬಹಳ ಅದ್ಭುತವಾಗಿದೆ. ರೋಬೋಟಿಕ್ ಕ್ಯಾಮ್ರಾ ಯೂಸ್ ಮಾಡಿ ಸಿನಿಮಾ ಶೂಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮೈನ್ ಕಂಟೆಂಟ್ ಬಂದು ಮದುವೆ ಆದಮೇಲೆ ಭಾಳಷ್ಟು ಗಂಡ ಹೆಂಡ್ತಿರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಡೈವರ್ಸ್ ಆಗುತ್ತೆ, ಮತ್ತು ಮತ್ತೊಂದು ಪ್ರಾಬ್ಲಮ್ಗಳಾಗುತ್ತೆ. ಚಿಕ್ಕ ಪುಟ್ಟ ವಿಷಯಗಳಿಗೂ ಕೋರ್ಟ್ ಮುಂದೆ ಹೋಗಿ ಡೈವರ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಆ ಚಿಕ್ಕ ಪುಟ್ಟ ಈ ವಿಷಯನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು, ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸಂಸಾರ ನಡೆಸ್ಕೊಂಡು ಹೋಗೋದು ಅನ್ನೋದು ತುಂಬ ಹೈಲೈಟಾಗಿ ತೋರಿಸಿದ್ದಾರೆ. ಪೃಥ್ವಿ ಅಂಬರ್ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್, ತುಂಬ ಚೆನ್ನಾಗಿರುತ್ತೆ. ದಿಯಾ ಸಿನಿಮಾ ಆದಮೇಲೆ ಮತ್ತೊಮ್ಮೆ ಒಂದೊಳ್ಳೆ ಸಿನಿಮಾನ ನಿಮ್ಮ ಮುಂದೆ ಇಡ್ತಿದ್ದಾರೆ ಪೃಥ್ವಿ ಅಂಬರ್ ಅವರು. ಹಾಗೆ ಮಿಲನಾ ನಾಗರಾಜ್ ಅವರು ಅಷ್ಟೇ, ಇದರಿಂದ ತುಂಬ ಅವ್ರ ಸಿನಿಮಾಗಳನ್ನ ನೋಡಿರ್ತೀರ. ಪೃಥ್ವಿ ಅಂಬರ್ ಅವರು ದಿಯಾಯಿಂದ, ಮಿಲನಾ ನಾಗರಾಜ್ ಅವರು ಲವ್ ಮಾಕ್ಟೈಲಿಂದ, ಇಬ್ಬರು ಕಾಂಬಿನೇಷನ್ ಸಿನಿಮಾ ಹೇಗಿರುತ್ತೆ ಅನ್ನೋ ಕುತೂಹಲ ನಿಮಗೂ ಇರುತ್ತೆ. ಒಂದ್ಸಲ ಸಿನಿಮಾನ ನೋಡಿ, ಈಗಾಗಲೇ ಸಿನಿಮಾ ನೋಡಿದರೆ ಸಿನಿಮಾ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭವಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.